ಮಡಿಕೇರಿ ನಗರಸಭೆಯ 2026-27ನೇ ಸಾಲಿನ ಆಯವ್ಯಯ ಮಂಜೂರಾತಿ ಸಭೆ ನಗರಸಭೆ ಅಧ್ಯಕ್ಷೆ ಪಿ. ಕಲಾವತಿ ಅಧ್ಯಕ್ಷತೆಯಲ್ಲಿ ನಗರಸಭಾ ಕೌನ್ಸಿಲ್ ಸಭಾಂಗಣದಲ್ಲಿ ನಡೆಯಿತು. ನಗರಸಭೆ ಉಪಾಧ್ಯಕ್ಷ ಮಹೇಶ್ ಜೈನಿ ಅವರು 2026-27ನೇ ಸಾಲಿನಲ್ಲಿ 51,87,34,664 ಕೋಟಿ ರೂಪಾಯಿ ಗಾತ್ರದ ಆಯವ್ಯಯ ಮಂಡಿಸಿದರು. ಆರಂಭಿಕ ಶುಲ್ಕು ₹13,60,64,164 ಇದ್ದು, ನಿರೀಕ್ಷಿತ ಆದಾಯ ₹38,56,70,500, ನಿರೀಕ್ಷಿತ ಖರ್ಚು ₹50,70,16,70,500 ಎಂದು ಅಂದಾಜಿಸಲಾಗಿದ್ದು, ₹1,70,64,164 ಉಳಿತಾಯ ಬಜೆಟ್ ಮಂಡಿಸಲಾಗಿದೆ. ಕಟ್ಟಡ ನಿರ್ಮಾಣ ಕಾಮಗಾರಿಗೆ 35 ಲಕ್ಷ, ವಾಣಿಜ್ಯ ಮಳಿಗೆ ನಿರ್ಮಾಣ ಕಾಮಗಾರಿಗೆ 1.5 ಕೋಟಿ, ತಡೆಗೋಡೆ, ರಸ್ತೆ, ಪಾದಚಾರಿ ಮಾರ್ಗ, ಚರಂಡಿ ಅಭಿವೃದ್ಧಿಗೆ 3.75 ಕೋಟಿ, ವಾರ್ಡ್ ಅಭಿವೃದ್ಧಿಗೆ 2 ಕೋಟಿ, ಪೇ ಅಂಡ್ ಯೂಸ್ ಶೌಚಾಲಯ ನಿರ್ಮಾಣಕ್ಕೆ 2.25 ಕೋಟಿ, ನೈರ್ಮಲ್ಯ ವಾಹನ ಖರೀದಿಗೆ 1 ಕೋಟಿ, ಪಂಪ್ ಹೌಸ್ ಅಭಿವೃದ್ಧಿಗೆ 15 ಲಕ್ಷ, ನೀರು ಸರಬರಾಜು ಯಂತ್ರೋಪಕರಣ ಖರೀದಿಗೆ 1.25 ಕೋಟಿ, ಕೆರೆ ಅಭಿವೃದ್ಧಿಗೆ 1 ಕೋಟಿ, ಅಧಿಕಾರಿ ಮತ್ತು ಸಿಬ್ಬಂದಿಗಳ ವೇತನ ಮತ್ತು ಭತ್ಯೆಗಳ ಪಾವತಿಗೆ 5 ಕೋಟಿ ಕಾಯ್ದಿರಿಸಲಾಗಿದೆ. ನೀರು ಸರಬರಾಜು ಪೈಪ್ಲೈನ್, ಬೋರ್ವೆಲ್, ಬೀದಿನಾಯಿ, ಬೀಡಾಡಿ ದನಗಳ ನಿಯಂತ್ರಣ, ಸ್ಮಶಾನ, ಪಾರ್ಕ್ಗಳ ದುರಸ್ತಿ, ನಗರಸಭೆ ಶಾಲಾ ಕಟ್ಟಡಗಳ ದುರಸ್ತಿ ಮತ್ತು ನಿರ್ವಹಣೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಮಡಿಕೇರಿ ನಗರಸಭೆಯ 26-27ನೇ ಸಾಲಿನ ಸ್ವಾಗತ ಮಾಡಿದ್ದಾರೆ. ಆರಂಭಿಕ ಶುಲ್ಕ 13,30,64,164 ರೂಪಾಯಿ. ಒಟ್ಟು 26-27ನೇ ಸಾಲಿನ ಆಯವ್ಯಯ 38,56,70,500. ಒಟ್ಟು 51,87,34,664. 2026-27ನೇ ವ್ಯಯ 50,16,70,500. ಒಟ್ಟು 1,70,64,164 ರೂಪಾಯಿಯ ಉಳಿತಾಯ ಬಜೆಟ್ ಅನ್ನ ಮಡಿಕೇರಿ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ನಾವು ಮಂಡಿಸ್ತಾ ಇದ್ದೀವಿ. 26-27ನೇ ಸಾಲಿನ ಆಯವ್ಯಯದ ಪೂರ್ಣವಾದಂತ ಬಜೆಟ್ ಅನ್ನ ನಾವು ಮಂಡನೆ ಮಾಡ್ತಾ ಇದ್ದೀವಿ. SFC ವೇತನ ಅನುದಾನ 500 ಲಕ್ಷಗಳು, SFC ವಿದ್ಯುತ್ ಅನುದಾನ 422 ಲಕ್ಷಗಳು, SFC ಮುಕ್ತ ನಿಧಿ ಅನುದಾನ 26 ಲಕ್ಷಗಳು, 15-16ನೇ ಹಣಕಾಸು ಅನುದಾನ 332 ಲಕ್ಷಗಳು, SFC ವಿಶೇಷ ಅನುದಾನ 50 ಲಕ್ಷಗಳು, SFC ನಗರಸಭೆ ಪೌರಾಯುಕ್ತ HR ರಮೇಶ್ ಹಾಜರಿದ್ದರು. ಬಜೆಟ್ ಮಂಡನೆ ಮುಕ್ತಾಯಗೊಳ್ತಿದ್ದಂತೆ ಅಧ್ಯಕ್ಷರು ಉಪಾಧ್ಯಕ್ಷರಾದಿಯಾಗಿ ಬಿಜೆಪಿ ಸದಸ್ಯರೆಲ್ಲ ಹೊರನಡೆಯಲು ಮುಂದಾದಾಗ SDPI ಸದಸ್ಯರು ಕೆಲವೊಂದು ಅಭಿವೃದ್ಧಿ ವಿಚಾರಗಳ ಬಗ್ಗೆ ಚರ್ಚೆ ನಡೆಸುವಂತೆ ಒತ್ತಾಯಿಸಿದರು. ಯಾವುದಕ್ಕೂ ಕ್ಯಾರೆ ಎನ್ನದ ಆಡಳಿತ ಪಕ್ಷದವರು ಸಭೆ ಮುಗಿಸಿ ಸದ್ದಿಲ್ಲದೆ ಹೊರಟು ಹೋದರು. ಇದೊಂದು ಖೋತಾ ಬಜೆಟ್ ಎಂದು ಅಮೀನ್ ಮೊಹಿಸಿನ್ ಅಸಮಾಧಾನ ವ್ಯಕ್ತಪಡಿಸಿದರು. ಚಿತ್ತಾರ ನ್ಯೂಸ್, ಮಡಿಕೇರಿ.